ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಮಾತುಕತೆಗೆ ಸ್ವಾಗತ. ನನ್ನ ಹೆಸರು ಭಾರ್ಗವ್ ಅಂತ. ಹಿಂದಿಂದು ವಿಡಿಯೋಗೆ ನೀವೆಲ್ಲ ಸಪೋರ್ಟ್ ಮಾಡಿ ತುಂಬ ಖುಷಿ ಆಯಿತು. ಇವತ್ತು ಅಮರನ್ ಫಿಲಮ್ ರಿವ್ಯೂ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಗಿದೆ, ಏನೂ ಬೈಕೋಬೇಡಿ. ಇದು ಮೇಜರ್ ಮುಕುಂದ ವರದರಾಜ ಅವರ ಬಯೋಪಿಕ್. ನಾನು ಫಸ್ಟ್ ಬಂದ್ಬಿಟ್ಟು ಡೈರೆಕ್ಟಾಗಿ ಆ್ಯಡ್ಸ್ ಆಫ್ ಹೇಳ್ತೀನಿ. ಕ್ಯಾಸ್ಟಿಂಗ್ ಆಗಿರ್ಬೋದು, ಸ್ಟೋರಿ ತೊಗೊಂಡೋಗಿರೋದಾಗಿರ್ಬೋದು, ನನಗೆ ಹೀರೋ ಅಂತ ಕಾಣಿಸಿದ್ದು ಡೈರೆಕ್ಟರ್ ಫಸ್ಟು. ಇದರಲ್ಲಿ ಶಿವಕಾರ್ತಿಕೇಯನ್, ಸಾಯಿ ಪಲ್ಲವಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಮುಕುಂದರಾಜ್ ಅವರದನ್, ಹಾಗೆ ಹಿಂದೂ ಅಂತ ಕ್ಯಾರೆಕ್ಟರ್. ಈ ಮೂವಿ ಮೇಜರ್ ಪ್ಲಸ್ ಪಾಯಿಂಟ್ ಏನಂದರೆ ಎಮೋಷನಲ್ ತುಂಬ ತಗೊಂಡೋಗಿದ್ದಾರೆ ಮೂವಿನ. ಫಸ್ಟ್ 40 ಮಿನಿಟ್ಸ್ ಅಂತೂ ಮುಕುಂದ ಮತ್ತು ಹಿಂದೂ ಕ್ಯಾರೆಕ್ಟ್ರಲ್ಲಿ ಮಲ್ಗೋಗಿರ್ತೀವಿ. ಕೆಲವೊಂದು ಸೀನ್ಸು ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ಆಗದೇ ಇರ್ಬೋದು. ಆ ಸೀನ್ಸು ಅವ್ರ ಪರ್ಸ್ನಲ್ ಲೈಫೇ ಇದು ಮಾಡೋಕ್ಕಾಗಲ್ಲ. ಅದು ಮೇಜರ್ ಆರ್ಮಿ ಪರ್ಸನ್ಗೆ ಅದೆಲ್ಲ ಇದಾಗಿರುತ್ತೆ. ಅಲ್ಲಿ ಆ ಹಿಂದೆ ಆ ಎಮೋಷನ್ಸ್ದು ತುಂಬ ಕ್ಯಾರಿ ಆಗಿರುತ್ತೆ. ಒಂದು ಸಿಚುಯೇಷನ್ ಅಂದರೆ, ಇವಾಗ ನಾವು ಚೆನ್ನಾಗಿ ದುಡಿಯೋದೇ ಫ್ಯಾಮಿಲಿಗೋಸ್ಕರ. ಅಲ್ಲೇ ಆ ಫ್ಯಾಮಿಲಿಯೇ ಬಿಟ್ಕೊಂಡು ನಮಗೋಸ್ಕರ ದುಡಿಯೋ ಒಂದು ಕ್ಯಾರೆಕ್ಟರ್ನ ನಾವು ತುಂಬ ಎಮೋಷನ್ ಆಗ್ತೀವಿ ಆ ಕ್ಯಾರೆಕ್ಟ್ರ್ ಇದು ಮಾಡೋಕ್ಕೆ. ಸಾಯಿ ಪಲ್ಲವಿ ಅವ್ರ ಎಮೋಷನ್ಸ್ ಅಂತೂ ನಾನು ಕ್ಯಾರಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಆ ಪಾತ್ರ ಬೇರೆಯವರು ಕೊಟ್ಟಿದ್ರೆ ಅಷ್ಟು ಬರ್ತಾ ಇರಲಿಲ್ವೇನೋ, ಏನೋ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ನಂಗೆ ಗೊತ್ತು ಅದು ಸಾಯಿ ಪಲ್ಲವಿ ಕೇಪಬಲ್ಲು. ಯಾಕಂದರೆ ಫಿದಾದಲ್ಲೆಲ್ಲ ನೋಡಿದ್ದೀವಿ ನಾವು, ತುಂಬ ಫಿಲಮಲ್ಲಿ ನೋಡಿದ್ದೀವಿ. ಈ ಫಿಲಮ್ ನೋಡಾದ್ಮೇಲೆ ನಂಗೆ ಇನ್ನೂ ಜಾಸ್ತಿ ಕನೆಕ್ಟ್ ಆಯಿತು. ಅವರು ಕ್ಯಾರೆಕ್ಟರು, ಇನ್ನೋಸೆನ್ಸು, ಅವ್ರ ಆ್ಯಕ್ಟಿಂಗ್ ಎಲ್ಲ ತುಂಬ ಇಷ್ಟ ಆಯಿತು. ಆಮೇಲೆ ಆರ್ಮಿ ಸೀಕ್ವೆನ್ಸ್ ಆಗಲಿ, ಆಮೇಲೆ ಹುಡುಗಿ ಅವರ ಮನೆ ಕಡೆ ಸೀಕ್ವೆನ್ಸ್ ಆಗಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸು ಅಷ್ಟೇ, ತಾಯಿ ಸೆಂಟಿಮೆಂಟು, ಫಾದರ್ ಸೆಂಟಿಮೆಂಟು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ, ಪೋರ್ಟ್ರೇ ಮಾಡಿದ್ದಾರೆ. ಆಮೇಲೆ ಕಾಮಿಡಿ ಸೀಕ್ವೆನ್ಸ್ ಆಗಿರ್ಬೋದು, ಅಲ್ಲಲ್ಲಿ ಬಂದು ಹೋಗೋ ಥರ ಕಾಮಿಡಿ ಸೀಕ್ವೆನ್ಸ್ಗಳು ತುಂಬ ಫೋರ್ಸೆಬಲ್ ಆಗಿ ತುಂಬಿಸ್ದಂಗಿರಲ್ಲ. ಕಾಮಿಡಿಗೆಲ್ಲ ಸಿಚುಯೇಷನ್ ತಕ್ಕಂಗೆ ಕಾಮಿಡಿಗಳು ಮಾಡಿದ್ದಾರೆ. ಸಾಂಗ್ಸು ಅಷ್ಟೇ, ಸಾಂಗ್ಸ್ ಯಾವಾಗ ಬಂದಿದೆ ಯಾವಾಗ ಹೋಗಿದೆ ಗೊತ್ತಾಗಲ್ಲ. ಸಿಚುಯೇಷನ್ ತಕ್ಕಂಗೆ ಸಾಂಗ್ ಮಾಡಿದ್ದಾರೆ. ಆ ಸಿಚುಯೇಷನಲ್ಲೇ ಸಾಂಗ್ ಹೋಗುತ್ತೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು. ಆಮೇಲೆ ಇಂಟರ್ವಲ್ ಮುಂಚೆ ಬರೋ ಮೈಂಡ್ ಗೇಮ್ ಆಗಿರ್ಬೋದು, ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಂಟರ್ವಲ್ ಚೆನ್ನಾಗಿದೆ, ಇಂಟರ್ವಲ್ ಸೀಕ್ವೆನ್ಸು ಚೆನ್ನಾಗಿದೆ, ಚೆನ್ನಾಗಿ ತೊಗೊಂಡೋಗ್ಯಾರೆ ಇಂಟರ್ವಲ್ ತನಕ. ಇಂಟರ್ವಲ್ ಆದಮೇಲೆ ಸ್ಟೋರಿ ಇನ್ನೊಂದು ಟ್ವಿಸ್ಟ್ ತಗೊಳುತ್ತೆ. ಈ ಮೂವಿಲಿ ಎಲ್ಲ ಕ್ಯಾರೆಕ್ಟರ್ಸ್ಗೂ ಅದರದ್ದೇ ಆದಂಥ ಒಂದು ರೋಲ್ ಕೊಟ್ಟಿದ್ದಾರೆ. ಅದ್ರ ಬೇಸ್ ಮೇಲೂ ಮೂವಿ ಹೋಗುತ್ತೆ. ಸೈಡ್ ಆ್ಯಕ್ಟರು, ಇದು ಅಂತ ಏನಿಲ್ಲ. ಪ್ರತಿಯೊಬ್ಬರದ್ದು ಒಂದೊಂದು ರೋಲ್ ಇರುತ್ತೆ. ಅಷ್ಟು ಪ್ರಿಯಾರಿಟೀಸ್ ಕೊಟ್ಟಿದ್ದಾರೆ ಎಲ್ಲ ರೋಲ್ ಮೇಲೂ, ಎಲ್ಲ ಇದ್ರ ಮೇಲೂ, ಕ್ಯಾರೆಕ್ಟರ್ ಮೇಲೂ. ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಅಂತೂ ಕಣ್ಣಲ್ಲಿ ನೀರು ಬರ್ಸುತ್ತೆ. ತುಂಬ ಎಮೋಷ್ನಲ್ ಆಗಿ ತೊಗೊಂಡೋಗಿದ್ದಾರೆ. ಈ ಮೂವಿ ರೇಟಿಂಗ್ ಬಂದ್ಬಿಟ್ಟು ಕೊಡೋಕ್ಕಾಗಲ್ಲ, ಆದರೂ ಕೊಡಲೇಬೇಕು ಅಂತ ಅಂದ್ಕೊಂಡ್ರೆ 9.5 ಕೊಡ್ಬೋದು. ಚೆನ್ನಾಗಿ ತೊಗೊಂಡೋಗ್ಯಾರೆ ಮೂವಿ. ತಮಿಳ್ ನೆಕ್ಸ್ಟ್ ಟೈಮ್ ಸುಧೀರ್ ಒಂದು ಮೂವಿ ರಿವ್ಯೂ ಮಾಡ್ತಾರೆ. ಅಲ್ಲಿವರೆಗೂ ನಮಸ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.